शुभोदय बच्चों। आज की कक्षा में आप सबका स्वागत है। आज हम 8वीं कक्षा में तृतीय भाषा हिंदी विषय के अंतर्गत वृक्ष प्रेमी तिम्मक्का जी के बारे में जानकारी प्राप्त कर लेंगे। इस पाठ में हम तिम्मक्का जी का जन्म कब और कहाँ हुआ, उनके माता पिता का नाम क्या है, उनके पति का नाम क्या है, तिम्मक्का जी के संतान के बारे में और उनके सामाजिक कार्यों के बारे में आदि विषयों को हम प्राप्त कर लेंगे। ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ। ಇಂದು ನಾವು 8ನೇ ತರಗತಿಯ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ 12ನೇ ಪಾಠ ವೃಕ್ಷ ಪ್ರೇಮಿ ತಿಮ್ಮಕ್ಕ। ಈ ಪಾಠದಲ್ಲಿ ತಿಮ್ಮಕ್ಕರವರ ಸಂಕ್ಷಿಪ್ತ ಜೀವನ ಪರಿಚಯವನ್ನು ಪಡೆದುಕೊಳ್ಳೋಣ। तो आइए बच्चों, अब हम देखते हैं तिम्मक्का जी का जन्म कब और कहाँ हुआ। अब सभी तिम्मक्का जी को जानते हैं ना। अब हम देखते हैं इनका जन्म कहाँ पर हुआ और कब हुआ। सालुमರದ तिम्मक्का का नाम आज कर्नाटक के कोने कोने में व्याप्त है। कर्नाटक सरकार ने उन्हें इतने सारे पुरस्कारों से सम्मानित किया है कि समाज सेवा के क्षेत्र में यहाँ महिला एक मिसाल बन गई है। इस आदर्श महिला के जीवन के बारे में हम कितना जानते हैं। आइए ग्रामीण प्रदेश के गरीब परिवार में जन्म लेने वाली एक अनपढ़ महिला के उदात्त व्यक्तित्व एवं कार्य का परिचय पाएंगे। सालुमರದ तिम्मक्का का नाम आज कर्नाटक के कोने कोने में व्याप्त है। ಸಾಲುಮರದ ತಿಮ್ಮಕ್ಕರವರ ಹೆಸರು ಇಂದು ಕರ್ನಾಟಕದ ಮೂಲೆ ಮೂಲೆಗೂ ಪಸರಿಸಿದೆ। कर्नाटक सरकार ने उन्हें इतने सारे पुरस्कारों से सम्मानित किया है कि समाज सेवा के क्षेत्र में यह महिला एक मिसाल बन गई है। ಕರ್ನಾಟಕ ಸರ್ಕಾರ ಅವರಿಗೆ ಎಷ್ಟೊಂದು ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದೆ ಅಂದರೆ, ಸಮಾಜ ಸೇವಾ ಕ್ಷೇತ್ರದಲ್ಲಿ ಈ ಮಹಿಳೆ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ಕಂಗೊಳಿಸ್ತಾ ಇದ್ದಾರೆ। ಅಂದರೆ ಇವರ ಒಂದು ಕೀರ್ತಿಗೆ ಸರಿ ಸಮಾನವಾಗಿರುವಂತಹ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಇವರು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ। इस आदर्श महिला के जीवन के बारे में हम कितना जानते हैं। ಈ ಆದರ್ಶ ಮಹಿಳೆಯ ಜೀವನದ ಬಗ್ಗೆ ನಮಗೆಷ್ಟು ಗೊತ್ತು? ಹಾಗಿದ್ರೆ ಬನ್ನಿ, आइए ग्रामीण प्रदेश के गरीब परिवार में जन्म लेने वाली एक अनपढ़ महिला के उदात्त व्यक्तित्व एवं कार्य का परिचय पावें। ಹಾಗಿದ್ರೆ ಬನ್ನಿ, ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಈ ಅನಕ್ಷರಸ್ಥ ಮಹಿಳೆಯ ಉದಾತ್ತವಾಗಿರುವಂತಹ, ವಿಶಾಲವಾಗಿರುವಂತಹ, ಇನ್ನೊಬ್ಬರಿಗೆ ಆದರ್ಶಮಯವಾಗಿರುವಂತಹ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಇಂಥ ವಿಶಿಷ್ಟ ಮಹಿಳೆಯ ಕಾರ್ಯದ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ಪಡ್ಕೊಳ್ಳೋಣ। तिम्मक्का का जन्म तुमकूर जिला गुब्बी तालुक में एक छोटे से गांव में ಕಕ್ಕೇನಹಳ್ಳಿ में हुआ। ತಿಮ್ಮಕ್ಕರವರ ಜನ್ಮ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಚಿಕ್ಕ ಗ್ರಾಮ ಕಕ್ಕೇನಹಳ್ಳಿ ಎಂಬ ಗ್ರಾಮದಲ್ಲಿ ಇವರ ಜನನವಾಯಿತು। उनके पिता ಚಿಕ್ಕರಂಗಯ್ಯ और माता ವಿಜಯಮ್ಮ थे। ಅವರ ತಂದೆ ಹೆಸರು ಚಿಕ್ಕರಂಗಯ್ಯ ಎಂದಾಗಿತ್ತು ಮತ್ತು ತಾಯಿ ಹೆಸರು ವಿಜಯಮ್ಮ। ತಿಮ್ಮಕ್ಕ इनकी 6 संतानों में से एक थी। ತಿಮ್ಮಕ್ಕ ಇವರ 6 ಸಂತಾನಗಳಲ್ಲಿ ಒಬ್ಬರಾಗಿದ್ದರು। ಅಂದರೆ ಚಿಕ್ಕರಂಗಯ್ಯ ಮತ್ತು ವಿಜಯಮ್ಮ ದಂಪತಿಗಳಿಗೆ 6 ಜನ ಮಕ್ಕಳಿದ್ರು, ಅವರಲ್ಲಿ ತಿಮ್ಮಕ್ಕರವರು ಸಹ ಒಬ್ಬರಾಗಿದ್ದರು। ತಿಮ್ಮಕ್ಕ के माँ बाप मेहनत मजदूरी करते हुए अपना पेट पालते थे। ತಿಮ್ಮಕ್ಕರವರ ತಂದೆ ತಾಯಿಗಳು ಮೆಹನತ್ ಮಜ್ದೂರಿ, ಕಷ್ಟಪಟ್ಟು ಕೂಲಿಯನ್ನು ಮಾಡಿ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ರು। ದಿನಗೂಲಿಯನ್ನು ಮಾಡಿ ಅವರು ತಮ್ಮ ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ರು।
ಪ್ರತಿನಿತ್ಯದ ಊಟಕ್ಕಾಗಿ ಅವರು ಕೂಲಿಗೆ ಹೋಗಲೇಬೇಕಾಗಿತ್ತು. ಒಂದು ದಿನ ಕೆಲಸಕ್ಕೆ ಹೋಗದೇ ಇದ್ದರೆ ಅವರು ಉಪವಾಸವೇ ಮಲಗಬೇಕಾಗುವಂತಹ ಸಂದರ್ಭ ಇತ್ತು. ಅಷ್ಟು ಬಡತನದಲ್ಲಿ ಬೆಳೆದಂಥ ಮಹಿಳೆಯಾಗಿದ್ದರು ತಿಮ್ಮಕ್ಕರವರು. ತಿಮ್ಮಕ್ಕ ಕೆ ಪತಿ ಕಾ ನಾಮ್ ಬಿಕ್ಕಲ ಚಿಕ್ಕಯ್ಯ ಥಾ. ತಿಮ್ಮಕ್ಕರವರ ಪತಿಯ ಹೆಸರು ಬಿಕ್ಕಲ ಚಿಕ್ಕಯ್ಯ ಎಂದಾಗಿತ್ತು. ವೇ ಭಿ ಅನ್ಪಢ್ ಥೇ. ಅವರು ಸಹ ಅನಕ್ಷರಸ್ಥರಾಗಿದ್ದರು. ರೋಜ್ ದೂಸರೆ ಕೆ ಖೇತ್ ಮೇ ಪಸೀನಾ ಬಹಾಕರ್ ಕಾಮ್ ಕಿಯಾ ಕರ್ತೆ ಥೇ. ಪ್ರತಿನಿತ್ಯ, ರೋಜ್ ಅಂದರೆ ಪ್ರತಿನಿತ್ಯ, ಪ್ರತಿನಿತ್ಯ ಬೇರೆಯವರ ಹೊಲದಲ್ಲಿ ಬೆವರನ್ನು ಸುರಿಸಿ, ಪಸೀನಾ ಬಹಾಕರ್ ಈ ಶಬ್ದದ ಅರ್ಥ ಬೆವರನ್ನು ಸುರಿಸಿ ಕೆಲಸವನ್ನು ಮಾಡ್ತಾ ಇದ್ರು. ಅವರು ಸಹ ಅನಕ್ಷರಸ್ಥರಾಗಿದ್ದರು. ಅವರಿಗೆ ಸ್ವಂತ ಹೊಲ ಗದ್ದೆ ಯಾವುದೂ ಇರಲಿಲ್ಲ. ಅವರು ತಮ್ಮ ಜೀವನ ನಿರ್ವಹಣೆಗಾಗಿ ಬೇರೊಬ್ಬರ ಹೊಲ ಗದ್ದೆಗಳಲ್ಲಿ ಕೂಲಿ ಕೆಲಸವನ್ನು ಮಾಡ್ತಾ ಇದ್ರು. ಕಷ್ಟಪಟ್ಟು ಪರಿಶ್ರಮದಿಂದ ಬೆವರು ಸುರಿಸಿ ದುಡಿಯುವಂಥ ಪರಿಶ್ರಮಿ ವ್ಯಕ್ತಿಯಾಗಿದ್ದರು. इस दंपति को एक एक कौर के लिए कड़ी मेहनत करनी पड़ती थी. ಈ ದಂಪತಿಗಳಿಗೆ ಅಂದರೆ ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಇವರಿಬ್ಬರಿಗೂ ಸಹ ಒಂದೊಂದು ಪೈಸೆಯನ್ನು ಕೂಡಿಡಬೇಕು ಅಂದರೆ ಏಕ್ ಕೌಡಿ ಕೇಲಿ ಅಂದರೆ ಒಂದೊಂದು ಪೈಸೆಗಾಗಿಯೂ ಸಹ ಅವರು ತುಂಬ ಕಷ್ಟಪಟ್ಟು ದುಡಿಬೇಕಾಗಿತ್ತು. ಕಮಾಯಿ ಭಿ ಬಹುತ್ ಕಮ್ ಥಿ. ಕಮಾಯಿ ಗಳಿಕೆ, ಕಮಾಯಿ ಈ ಶಬ್ದದ ಅರ್ಥ ಗಳಿಕೆ. ಅವರ ಗಳಿಕೆಯೂ ಸಹ ತುಂಬ ಕಡಿಮೆ ಇತ್ತು. यदि एक दिन मजदूरी नहीं करते तो उन्हें भूखे रहना पड़ता था. ಅಕಸ್ಮಾತ್ ಒಂದು ದಿನ ಅವರು ಕೂಲಿ ಕೆಲಸಕ್ಕೆ ಹೋಗದೇ ಇದ್ದಲ್ಲಿ ಅವರು ಆ ದಿನ ಭೂಕೆ ರಹನ ಅಂದರೆ ಉಪವಾಸವೇ ಇರಬೇಕಾಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ತಂದೆ ಮನೆಯಲ್ಲೂ ಸಹ ಅದೇ ಕಷ್ಟದಲ್ಲಿ ಬೆಳೆದು ಬಂದಂತಹ ಮಹಿಳೆಯಾಗಿದ್ದರು. ಮದುವೆಯಾಗಿ ಪತಿಯ ಮನೆಗೆ ಹೋದ ಮೇಲೂ ಸಹ ಗಂಡನ ಮನೆಯಲ್ಲೂ ಸಹ ಅದೇ ಕಷ್ಟದಲ್ಲಿ ಅವರು ಬೆಳಿಬೇಕಾಯಿತು. ಮುಂದೆ ತಮ್ಮ ಜೀವನವನ್ನು ಸಾಗಿಸಬೇಕಾಯಿತು. ತವ್ರ ಮನೆಯಲ್ಲಿ ಎಷ್ಟು ಕಷ್ಟದಿಂದ ಬೆಳೆದು ಬಂದಿದ್ರೋ ಗಂಡನ ಮನೆಯಲ್ಲೂ ಸಹ ಅದೇ ಕಷ್ಟವನ್ನು ಅನುಭವಿಸ್ತಾ ಅವರು ಜೀವನ ನಿರ್ವಹಣೆಯನ್ನು ಮಾಡ್ತಾಯಿದ್ರು. ತಿಮ್ಮಕ್ಕ ನಿಸ್ಸಂತಾನ್ ಥೇ. ತಿಮ್ಮಕ್ಕರವರು ಸಂತಾನಹೀನರಾಗಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಪತಿ ಪತ್ನಿ ಬಚ್ಚೋಂ ಕೆ ಲಿಯೇ ತರಸ್ ಜಾತೆ ಥೇ. ಪತಿ ಪತ್ನಿಯರಿಬ್ಬರು ಮಕ್ಕಳಿಗಾಗಿ ಹಂಬಲಿಸ್ತಾ ಇದ್ರು. ತರಸ್ ಜಾನ ಅಂದರೆ ಹಂಬಲಿಸು, ಮಕ್ಕಳಿಗಾಗಿ ಹಂಬಲಿಸ್ತಾ ಇದ್ರು. अंत में उन्होंने एक बच्चे को गोद लिया. ಕೊನೆಗೆ ಒಂದು ದಿನ ಅವರು ಒಂದು ಮಗುವನ್ನು ದತ್ತು ತೆಗೆದುಕೊಂಡ್ರು. ಗೋದ್ಲೇನಾ ಇದರ ಅರ್ಥ ದತ್ತು ತೆಗೆದುಕೊಳ್ಳು ಎಂದಾಗುತ್ತೆ. ಒಂದು ದಿನ ಅವರು ಕೊನೆಗೆ ಒಂದು ಮಗುವನ್ನು ದತ್ತು ತೆಗೆದುಕೊಳ್ತಾರೆ. ದತ್ತಕ್ ಪುತ್ರಕ್ಕೆ ಸಗೆ ಮಾ ಬಾಪ್ ಕೋ ಲೋಗೋಂ ಕಿ ಕಟು ನಿಂದಾ ಸುನ್ನಿ ಪಡಿ. ಮಗುವನ್ನು ದತ್ತಕ್ಕೆ ಕೊಟ್ಟಂತಹ ತಂದೆ ತಾಯಿಗಳವರ ಸಗೆ ಮಾ ಬಾಪ್ ಅಂದರೆ ಸ್ವಂತ ತಂದೆ ತಾಯಿಗಳು, ಆ ಮಗುವಿನ ಸ್ವಂತ ತಂದೆ ತಾಯಿಗಳು ಜನರ ಕಟು ನಿಂದನೆಯನ್ನು ಕೇಳಬೇಕಾಯಿತು. ಅಂದರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಜನ ನಮ್ಮ ಮಕ್ಕಳನ್ನು ಬೇರೆಯವರ ಕೈಗೆ ಒಪ್ಪಿಸಿದಾಗ ಆ ಒಂದು ಮಗುವನ್ನೂ ಸಾಕೋದಕ್ಕೆ ಯೋಗ್ಯತೆ ಇಲ್ವಾ ನಿಮಗೆ ಅನ್ನೋಷ್ಟರ ಮಟ್ಟಿಗೆ ಮನಸ್ಸು ನೋವಾಗುವಂಥ ರೀತಿಯಲ್ಲಿ ಕಟು ಮಾತುಗಳನ್ನು ಆಡುವಂಥವರೇ ಜಾಸ್ತಿ. ಅದೇ ರೀತಿ ಈ ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯರವರು ದತ್ತು ತೆಗೆದುಕೊಂಡಂತಹ ಮಗುವಿನ ತಂದೆ ತಾಯಿಗಳು ಸಹ ಆ ಕಟು ನಿಂದನೆಯ ಮಾತುಗಳನ್ನು ಕೇಳಬೇಕಾಯಿತು, ಸಹಿಸಿಕೊಳ್ಬೇಕಾಯಿತು. ಉನ್ಹೋನೆ ಅಪ್ನೆ ಬೇಟೆಗೂ ವಾಪಸ್ ಲೇ ಲಿಯಾ. ಕೊನೆಗೆ ಆ ಮಾತುಗಳನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಅವರು ತಮ್ಮ ಮಗುವನ್ನು ವಾಪಸ್ ಹಿಂದಕ್ಕೆ ಕರೆಸ್ಕೊಳ್ತಾರೆ. ಅಪ್ನಾ ದತ್ತಕ್ ಪುತ್ರ ಖೋಕರ್ ತಿಮ್ಮಕ್ಕ ಬಹುತ್ ದುಃಖಿ ಹುಯಿ. ತನ್ನ ದತ್ತು ಪುತ್ರನನ್ನು ಕಳೆದುಕೊಂಡಂತ ಅಂದರೆ ಆ ದತ್ತು ಮಗನನ್ನು ನಿಜವಾದ ತಂದೆ ತಾಯಿಗಳು ಪುನಃ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆ ರೀತಿ ಮಗುವನ್ನು ಕರೆದುಕೊಂಡು ಹೋದ ಮೇಲೆ ತಿಮ್ಮಕ್ಕ ನಿಜಕ್ಕೂ ತುಂಬ ದುಃಖ ಪಡ್ತಾರೆ, ತುಂಬ ವ್ಯಥೆಯನ್ನು ಅನುಭವಿಸ್ತಾರೆ, ಸಂಕಟ ಪಡ್ತಾರೆ. ಲೇಕಿನ್ सन 2005 में उन्होंने बल्लूरू के उमेश बीएन को पुत्र के रूप में अपनाया जो अब उनकी देखभाल कर रहा है. ಆದರೆ ಕೊನೆಗೆ 2005ನೇ ಇಸ್ವಿಯಲ್ಲಿ ಅವರು ಬಳ್ಳೂರಲ್ಲಿರುವಂಥ ಉಮೇಶ್ BN ಅನ್ನೋ ಒಬ್ಬ ಮಗನನ್ನು ದತ್ತು ತೆಗೆದುಕೊಳ್ತಾರೆ. ಆ ಮಗನೇ ಇಂದಿಗೂ ಸಹ ಅವರ ದೇಖ್ಭಾಲ್ ಅಂದರೆ ರಕ್ಷಣೆಯನ್ನು ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ಅವರ ರಕ್ಷಣೆಯನ್ನು ಮಾಡುವಂಥ ಜವಾಬ್ದಾರಿಯನ್ನು ಆ ಮಗನೇ ಹೊತ್ಕೊಂಡಿದ್ದಾನೆ. तिम्मक्का और बिक्कल चिक्कಯ್ಯ दोनों ने निश्चय किया कि
अपने आप को किसी धर्म कार्य में लगा लिया. ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಇವರಿಬ್ಬರು ದಂಪತಿಗಳು ಸೇರಿ ಒಂದು ನಿರ್ಧಾರವನ್ನು ಮಾಡ್ತಾರೆ. ತಮ್ಮನ್ನು ತಾವು ಯಾವುದಾದ್ರೂ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಬೇಕು. ಮಕ್ಕಳಿಲ್ಲದ ಅವರಿಗೆ ಪ್ರತಿನಿತ್ಯದ ಜೀವನವನ್ನು ಸಾಗಿಸೋದು ಒಂದು ದೊಡ್ಡ ಸವಾಲಾಗಿತ್ತು. ತಮ್ಮ ನೋವನ್ನು ಬೇಸರವನ್ನು ಕಳೆದುಕೊಳ್ಳುವುದಕ್ಕಾಗಿ ಅವರು ಅವರಿಬ್ಬರ ಮನಸ್ಸುಗಳನ್ನು ಬೇರೊಂದು ಕೆಲಸಗಳ ಕಡೆಗೆ ಲೀನಗೊಳಿಸಿದಾಗ ತಮ್ಮ ದುಃಖವನ್ನು ಕಡಿಮೆ ಮಾಡಿಕೊಳ್ಳಬಹುದು ಅನ್ನೋ ಯೋಚನೆಯೊಂದಿಗೆ ಒಂದು ನಿರ್ಧಾರವನ್ನು ಮಾಡ್ತಾರೆ. ಅಂದರೆ ತಮ್ಮನ್ನು ತಾವು ಯಾವುದಾದ್ರೂ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಬೇಕು, ಅಂದರೆ ತಾವು ಮಾಡುವಂಥ ಕಾರ್ಯದಿಂದ ಬೇರೊಬ್ಬರಿಗೆ ಸಹಾಯ ಆಗುವಂತೆ ಆಗಬೇಕು ಅನ್ನೋ ಒಂದು ಯೋಚನೆಯೊಂದಿಗೆ ಅವರು ಒಂದು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ. उनके गांव के पास ही ಶ್ರೀರಂಗ ಸ್ವಾಮಿ ಕಾ ಮಂದಿರ್ ಥಾ. ಅವರ ಊರಿನ ಹತ್ತಿರದಲ್ಲೇ ಶ್ರೀರಂಗ ಸ್ವಾಮಿಯ ದೇವಸ್ಥಾನವಿತ್ತು. ಮಂದಿರ್ ಅಂದರೆ ದೇವಸ್ಥಾನ. ಜಹಾ ಹರ್ ಸಾಲ್ ಮೇಲಾ ಲಗ್ತಾ ಥಾ. ಮೇಳ ಅಂದರೆ ಜಾತ್ರೆ. ಅಲ್ಲಿ ಪ್ರತಿ ವರ್ಷ, ಹರ್ ಸಾಲ್ ಈ ಪದದ ಅರ್ಥ ಪ್ರತಿ ವರ್ಷ ಜಾತ್ರೆ ಆಗ್ತಾ ಇತ್ತು. ವಹಾ ಆನೆ ವಾಲೆ ಜಾನ್ವರೋಂ ಕೆ ಲಿಯೇ ಪೀನೆ ಪಾನಿ ಕಾ ಇಂತಜಾಮ್ ಕಿಯಾ. ಆ ಜಾತ್ರೆಗೆ ಆಗಮಿಸ್ತಾ ಇದ್ದಂತಹ ಜಾನುವಾರು ಅಂದರೆ ಪ್ರಾಣಿಗಳಿಗಾಗಿ ಅವರು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ. ಇಂತಜಾಮ್ ಕರ್ನ ಅಂದರೆ ವ್ಯವಸ್ಥೆ ಮಾಡು, ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡ್ತಾರೆ. तिम्मक्का ने रास्ते के दोनों ओर पेड़ लगाने, सींचने, बढ़ाने की बात सोची. ತಿಮ್ಮಕ್ಕರವರು ಆ ಜಾತ್ರೆಗೆ ಜನರು ಆಗಮಿಸುವಂಥ ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಬೆಳೆಸಬೇಕು. ಸಣ್ಣ ಸಣ್ಣ ಸಸಿಗಳನ್ನು ತಂದು ಅವುಗಳನ್ನು ರಕ್ಷಣೆ ಮಾಡಿ, ಅವುಗಳಿಗೆ ನೀರುಣಿಸಿ, ಅವುಗಳನ್ನು ದೊಡ್ಡ ದೊಡ್ಡ ಮರಗಳನ್ನು ಆಗಿಸಬೇಕು ಅನ್ನೋ ಒಂದು ಆ ಒಂದು ವಿಚಾರವನ್ನು ಯೋಚಿಸ್ತಾರೆ. ಗಿಡ ಮರಗಳನ್ನು ಬೆಳೆಸಬೇಕು ಅಂತ ಯೋಚನೆ ಮಾಡ್ತಾರೆ. ಯಹ ಕಾಮ್ ಆಸಾನ್ ನಹಿ ಥಾ. ಆದರೆ ಈ ಕೆಲಸ ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಫಿರ್ ಭಿ ಉನ್ಹೋನೆ ಹುಲಿಕಲ್ और कुदूर के बीच के 4 किलोमीटर के रास्ते के दोनों ओर बरगद के डाल लगाए. ಆದರೂ ಸಹ ಅವರು ಹುಲಿಕಲ್ ಮತ್ತು ಕುದೂರ್ ಈ ಎರಡೂ ಗ್ರಾಮದ ಮಧ್ಯದ 4 ಕಿಲೋಮೀಟರ್ನವರೆಗಿರುವಂತಹ ರಸ್ತೆಯ ಎರಡೂ ಬದಿಗಳಲ್ಲಿ ಕೆಳಗಳಲ್ಲಿ ಆಲದ ಮರವನ್ನು ಬೆಳೆಸ್ತಾರೆ. ಉನ್ ಪೇಡೋं के भेड़ बकरियों से रक्षा करने की व्यवस्था की. ಆ ಹಚ್ಚಿದಂತಹ ಸಸಿಗಳನ್ನು ಅಲ್ಲಿ ಆ ರಸ್ತೆಯ ಮೇಲೆ ಓಡಾಡುವಂಥ ದನಕರುಗಳಿಂದ, ಆಡುಗಳಿಂದ, ಮೇಕೆಗಳಿಂದ ಅವುಗಳನ್ನು ರಕ್ಷಣೆ ಮಾಡುವುದು ಸಹ ಅತ್ಯವಶ್ಯಕವಾಗಿತ್ತು. ಹಾಗಾಗಿ ಆ ಸಸಿಗಳ ಸುತ್ತ ಒಂದು ಬೇಲಿಯನ್ನು ಹಾಕಿ, ಆ ಸಸಿಗಳ ಸುತ್ತ ಒಂದು ಗುಂಡಿಯನ್ನು ಮಾಡಿ, ನೀರು ಸಂಗ್ರಹವಾಗುವಂತೆ ಮಾಡಿ, ಮತ್ತು ಅವುಗಳು ಯಾವುದೇ ಪ್ರಾಣಿಗಳಿಗೆ ಆಹಾರವಾಗದೇ ಇರುವಂಥ ರೀತಿಯಲ್ಲಿ ಅವುಗಳಿಗೆ ಬೇಲಿಯನ್ನು ಕಟ್ಟಿ ರಕ್ಷಣೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ಅವರು ಮಾಡ್ತಾರೆ. ಪಹಲೆ ಸಾಲ್ 10, दूसरे साल 15 और तीसरे साल 90 पेड़ लगाए. ಮೊದಲನೇ ವರ್ಷ 10, ಮರು ವರ್ಷ 15 ಮತ್ತು ಮೂರನೇ ವರ್ಷ 90 ಮರಗಳನ್ನು ಅವರು ಬೆಳೆಸಿದರು. ಉನ್ಹೇ ಅಪ್ನೆ ಬಚ್ಚೋಂ ಕಿ ತರಹ ಪ್ರೇಮ್ ಸೆ ಪಾಲಾ ಪೋಸಾ. ಅವುಗಳನ್ನು ಅವರು ತಮ್ಮ ಮಕ್ಕಳಂತೆ ಪ್ರೀತಿಯಿಂದ ಬೆಳೆಸಿ ಸಾಕಿ ಅವುಗಳನ್ನು ದೊಡ್ಡ ಮರಗಳನ್ನಾಗಿ ಮಾಡಿದರು. ಯಹ ಕಾಮ್ ನಿರಂತರ 10 ಸಾಲೋ ತಕ್ ಚಲ್ತಾ ರಹಾ. ಈ ಕೆಲಸ ನಿರಂತರವಾಗಿ 10 ವರ್ಷಗಳವರೆಗೂ ನಡೀತಾ ಇತ್ತು. ಯಾಕಂದರೆ ಒಂದು ಸಸಿಗಳನ್ನು ನೆಟ್ಟು ಅದನ್ನು ಮರೆತು ಹೋಗುವಂಥ ಜನನೇ ಹೆಚ್ಚು ಇಂದು. ಆದರೆ ಆ ಸಸಿಗಳನ್ನು ನೆಟ್ಟು ಆ ಸಸಿಗಳು ಬೇರೊಂದು ಪ್ರಾಣಿಗಳಿಗೆ ಆಹಾರವಾಗದೇ ಇರುವಂಥ ರೀತಿಯಲ್ಲಿ ಬೇಲಿಯನ್ನು ಕಟ್ಟಿ, ಅಲ್ಲಿ ಎಲ್ಲೂ ನೀರಿನ ವ್ಯವಸ್ಥೆ ಇರಲಿಲ್ಲ, ತುಂಬ ದೂರದಿಂದ ನೀರನ್ನು ಹೊತ್ತು ತಂದು ಅವುಗಳಿಗೆ ನೀರುಣಿಸಿ ಅವುಗಳ ಮರಗಳಾಗುವಂತೆ ಮಾಡಿದರು. ಈ ಕೆಲಸ ಸುಮಾರು 10 ವರ್ಷಗಳವರೆಗೆ ಸತತವಾಗಿ ಮಾಡಿದರು. ಆ ಸಸಿಗಳನ್ನು ತಮ್ಮ ಸ್ವಂತ ಮಕ್ಕಳಂತೆ ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡಿ ಬೆಳೆಸಿದರು. पेड़ राहगीरों को छाया देने के साथ साथ पक्षियों के आश्रय धाम भी बन गए. ರಾಹಗಿರ್ ಅಂದರೆ ದಾರಿ ಹೋಕರು, ದಾರಿಯಲ್ಲಿ ಸಂಚಾರ ಮಾಡುವಂಥ ಜನರು. ಆ ಮರಗಳು, ಆ ಸಸಿಗಳು ಮರಗಳಾಗಿ ಬೆಳೆದು ನಿಂತವು. ಆ ಮರಗಳು ದಾರಿಯಲ್ಲಿ ಹೋಗುವಂಥ ಪ್ರತಿಯೊಬ್ಬರಿಗೂ ಸಹ ನೆರಳನ್ನು ನೀಡ್ತಾ ಇದ್ವು. ಛಾಯಾ ಎಂಬ ಪದದ ಅರ್ಥ ನೆರಳು.
ನೆರಳನ್ನು ನೀಡೋದ್ರ ಜೊತೆಗೇನೆ ಪಕ್ಷಿಗಳಿಗೆ ಆಶ್ರಯ ತಾಣಗಳಾದವು. ಅನೇಕ ಪಕ್ಷಿಗಳು ನೋಡ್ತಾ ಇದ್ದೀವಲ್ವ ಮಕ್ಕಳ ಈ ಚಿತ್ರದಲ್ಲಿ, ಎಷ್ಟೋ ದಟ್ಟವಾಗಿ ಬೆಳೆದು ನಿಂತಿವೆ. ರಸ್ತೆ ಎರಡೂ ಬದಿಗಳಲ್ಲಿ ಆ ಮರಗಳು ಬೆಳೆದು ನಿಂತು ದಾರಿಯಲ್ಲಿ ಓಡಾಡುವಂಥ ಪ್ರತಿಯೊಬ್ಬರಿಗೂ ಸಹ ಎಷ್ಟು ಸುಂದರವಾಗಿರುವಂತಹ ಒಂದು ಭಾವನೆಗಳನ್ನು ಉಗಿಸ್ತಾ ಇದ್ವಿ. ತುಂಬ ದೂರದಿಂದ ನಡೆದು ದಣಿವಾಗಿರುವಂತಹ ವ್ಯಕ್ತಿಗಳಿಗೆ ನೆರಳನ್ನು ನೀಡಿ ಅವರು ದಣಿವನ್ನು ಆರಿಸ್ಕೊಳ್ಳೋದಕ್ಕೆ ಸೂಕ್ತವಾದಂತಹ ವಾತಾವರಣವನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ಜೊತೆಗೆ ಆ ಮರಗಳು ಅನೇಕ ಪಕ್ಷಿಗಳಿಗೆ ಮನೆಗಳಾಗಿವೆ, ಆಶ್ರಯ ತಾಣಗಳಾಗಿವೆ. ಹೀಗೆ ಆ ತಿಮ್ಮಕ್ಕರವರು ತಮ್ಮ ಪರಿಶ್ರಮದಿಂದ ದಾರಿ ಹೋಕರಿಗೆ ನೆರಳನ್ನು ಮಾಡಿಕೊಟ್ರು, ಜೊತೆಗೆ ಅನೇಕ ಪಕ್ಷಿಗಳಿಗೆ ಆಶ್ರಯ ತಾಣವನ್ನು ಕಲ್ಪಿಸಿಕೊಟ್ರು. ತಿಮ್ಮಕ್ಕ ಕೆ ಜೀವನ್ ಮೇ ಮುಸೀಬತ್ ಕಿ ಘಡಿಯಾ ಶುರು ಹುಯಿ. ಇಷ್ಟೆಲ್ಲ ಕಷ್ಟಪಟ್ಟಂತಹ ತಿಮ್ಮಕ್ಕರವರ ಜೀವನದಲ್ಲಿ ಕಷ್ಟಗಳ ಸುರಿಮಳೆ ಶುರುವಾಯಿತು. ಕಷ್ಟಗಳನ್ನು ಅನುಭವಿಸುವಂಥ ಸಮಯ ಬಂತು. ತಿಮ್ಮಕ್ಕ ಕಿ ಪತಿ ಕಿ ತಬಿಯತ್ ಖರಾಬ್ ಹುಯಿ. ತಿಮ್ಮಕ್ಕರವರ ಪತಿಯ ಆರೋಗ್ಯ, ತಬಿಯತ್ ಅಂದರೆ ಆರೋಗ್ಯ, ಖರಾಬ್ ಅಂದರೆ ಹಾಳಾಗು. ತಿಮ್ಮಕ್ಕರವರ ಪತಿಯ ಆರೋಗ್ಯ ಹಾಳಾಯಿತು, ಹದಗೆಡ್ತು. ಬೂರಿ ಹಾಲತ್ ಮೇ ಚಿಕ್ಕಯ್ಯ ಚಲ್ ಬಸೆ. ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿ, ಅಂದರೆ ಅವರ ಆರೋಗ್ಯ ಹಾಳಾದಾಗ ಅವರ ಆರೋಗ್ಯ ತಪಾಸಣೆಗೂ ಸಹ ಹಣವಿಲ್ಲದೆ ಅವರೇನು ಮಾಡಬೇಕಾಯ್ತು, ತುಂಬ ನೋವನ್ನು ಅನುಭವಿಸಿ ಸಂಕಟದಿಂದ ಅವರ ಪತಿ ದೈವಾಧೀನರಾದರು. ತಿಮ್ಮಕ್ಕ ಅಬ್ ಅಕೇಲಿ ಪಡ್ಗಯಿ. ತಿಮ್ಮಕ್ಕ ಈಗ ನಿಜಕ್ಕೂ ಒಂಟಿಯಾದರು. ಫಿರ್ ಭಿ ಹಿಮ್ಮತ್ ನ ಹಾರಿ ಅವ್ರ ಅಪ್ನಿ ಕಾರ್ಯ ಮೇ ತಲ್ಲೀನ್ ರಹಿ. ಆದರೂ ಸಹ ಅವರು ತಮ್ಮ ಧೈರ್ಯ, ಹಿಮ್ಮತ್ ಅಂದರೆ ಧೈರ್ಯವನ್ನು ಬಿಡಲಿಲ್ಲ, ಧೈರ್ಯಗೆಡಲಿಲ್ಲ ಮತ್ತು ತಮ್ಮ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ತಲ್ಲೀನರಾಗು, ಮಗ್ನರಾಗು. ಯಾವ ಕೆಲಸ ಮಕ್ಕಳೇ ನಿಮಗೆಲ್ಲ ಗೊತ್ತಿರಬೇಕಲ್ವಾ. ಅವರು ಯಾವ ಕೆಲಸವನ್ನು ಮಾಡ್ತಾಯಿದ್ರು? ಮರಗಿಡಗಳನ್ನು ನೆಡುವಂತಹ ಕೆಲಸ. ಆ ಕೆಲಸದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡ್ರು, ಆ ಕೆಲಸದಲ್ಲಿ ಮಗ್ನರಾದರು. ಆ ಕೆಲಸವನ್ನು ಬಿಟ್ಟು ಬೇರೆ ಪ್ರಪಂಚನೇ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಆ ಕೆಲಸದಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡ್ರು. ತಿಮ್ಮಕ್ಕನೇ ಅಬ್ ತಕ್ 300 से अधिक पेड़ लगाए हैं. ತಿಮ್ಮಕ್ಕರವರು ಈವರೆಗೂ 300ಕ್ಕೂ ಹೆಚ್ಚು ಮರಗಳನ್ನು ಬೆಳೆಸಿದ್ದಾರೆ. ಅಬ್ ಹಮಾರಿ कर्नाटक सरकार ने उन्हें उन पेड़ों की रक्षा करने का बीड़ा उठाया है. ಈಗ ನಮ್ಮ ಕರ್ನಾಟಕ ಸರ್ಕಾರ ಆ ಮರಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ, ಬೀಡ ಅಂದರೆ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಆ ಕರ್ನಾಟಕ ಸರ್ಕಾರ ಆ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ಆ ತಿಮ್ಮಕ್ಕರವರು ತುಂಬ ಕಷ್ಟಪಟ್ಟು ಬೆಳೆಸಿದಂಥ 300ಕ್ಕೂ ಹೆಚ್ಚು ಮರಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಈಗ ಕರ್ನಾಟಕ ಸರ್ಕಾರ ವಹಿಸಿಕೊಂಡಿದೆ. तिम्मक्का को उनकी निष्ठा, त्याग तथा सेवा के लिए नाडोज पुरस्कार, राष्ट्रीय नागरिक पुरस्कार, इंदिरा प्रियदर्शिनी, वृक्षमित्र, वीर चक्र, कर्नाटक कल्पवल्ली, गॉडफ्री फिलिप्स धैर्य पुरस्कार, विशालाक्षी पुरस्कार, डॉक्टर कारंत पुरस्कार, कर्नाटक सरकार के महिला और शिशु कल्याण विभाग के द्वारा सम्मान पत्र आदि अनेकानेक पुरस्कारों से अलंकृत किया गया है. ತಿಮ್ಮಕ್ಕರವರ ಕಾರ್ಯನಿಷ್ಠೆ, ತ್ಯಾಗ ಮತ್ತು ಸೇವೆಯ ಪ್ರತಿಯಾಗಿ ತಿಮ್ಮಕ್ಕರವರ ಕಾರ್ಯನಿಷ್ಠೆಯನ್ನು ಮತ್ತು ತ್ಯಾಗವನ್ನು ಮತ್ತು ಅವರ ಸೇವಾ ಮನೋಧರ್ಮವನ್ನು ಮೆಚ್ಚಿ ಸರ್ಕಾರ ಅವರಿಗೆ ನಾಡೋಜ ಪುರಸ್ಕಾರವನ್ನು, ರಾಷ್ಟ್ರೀಯ ನಾಗರಿಕ ಪುರಸ್ಕಾರವನ್ನು ಮತ್ತು ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಅನ್ನೋ ಪುರಸ್ಕಾರವನ್ನು, ವೀರಚಕ್ರ, ಕರ್ನಾಟಕ ಕಲ್ಪವಲ್ಲಿ, ಗಾಡ್ಫ್ರಿ ಫಿಲಿಪ್ಸ್ ಧೈರ್ಯ ಪುರಸ್ಕಾರ, ವಿಶಾಲಾಕ್ಷಿ ಪುರಸ್ಕಾರ, ಡಾಕ್ಟರ್ ಕಾರಂತ್ ಪುರಸ್ಕಾರ, ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಶಿಶು ಕಲ್ಯಾಣ ವಿಭಾಗದ ಮೂಲಕ ಸನ್ಮಾನ ಪತ್ರವನ್ನು, ಅನೇಕ ಪ್ರಶಸ್ತಿಗಳನ್ನು ನೀಡಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಹೀಗೆ ಅನೇಕ ಪುರಸ್ಕಾರಗಳಿಂದ, ಅನೇಕ ಪ್ರಶಸ್ತಿಗಳಿಂದ ಪ್ರಶಸ್ತಿಗಳನ್ನು ನೀಡುವಾಗ ಧನರಾಶಿಯನ್ನು ಸಹ ನೀಡುವಂತಹ ಪದ್ಧತಿ. ಆ ಧನರಾಶಿಯನ್ನು ಅವರು ತಮ್ಮ ಸ್ವಂತ ಬಳಕೆ ಮಾಡಿಕೊಳ್ಳದೆ ಅದನ್ನು ಬಡವರ ದೀನದಲಿತರ ಸೇವೆಗಾಗಿಯೇ ಮೀಸಲಿಟ್ಟಂಥ ಮಹಾನ್ ಮಹಿಳೆ ಇವರು. ಯಾವ ಹಣವನ್ನು ಸಹ ತಮ್ಮ ಸ್ವಂತ ಖರ್ಚಿಗೆ ಬಳಸಿಕೊಳ್ಳದೆ ಇರುವಂತಹ ವಿಶಾಲ ಹೃದಯವಂತೆ ಈ ತಿಮ್ಮಕ್ಕರವರು.
ಇಷ್ಟೆಲ್ಲ ಪುರಸ್ಕಾರಗಳು ಲಭ್ಯವಾಗಿದ್ದರೂ ಸಹ ಕೊಂಚವೂ ಗರ್ವ ಅಹಂಕಾರವಿಲ್ಲದೆ ಒಂದು ಸರಳವಾದಂತಹ ಜೀವನವನ್ನು ನಡೆಸ್ತಾ ಇರುವಂತಹ ವಿಶಿಷ್ಟ ವ್ಯಕ್ತಿ ಅಂತ ನಾವು ಈ ತಿಮ್ಮಕ್ಕರವರನ್ನು ಕರೀಬಹುದು. तिम्मक्का जी सन 2012 में संपन्न प्रथम राष्ट्रीय पर्यावरण सम्मेलन की अध्यक्षा रही. ತಿಮ್ಮಕ್ಕರವರು ಸುಮಾರು 2012ನೇ ಇಸ್ವಿಯಲ್ಲಿ ನಡೆದಂತಹ ಪ್ರಥಮ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನದ ಅಧ್ಯಕ್ಷರಾಗಿ ಆ ಸಮಾರಂಭವನ್ನು ನೆರವೇರಿಸಿಕೊಟ್ಟಿದ್ರು. पर्यावरण संरक्षण के साथ साथ तिम्मक्का अन्य सामाजिक कार्य भी कर रहे हैं. पर्यावरण ಸಂರಕ್ಷಣೆಯ ಜೊತೆಗೆ ತಿಮ್ಮಕ್ಕರವರು अन्य सामाजिक ಕಾರ್ಯಗಳನ್ನು ಸಹ ಮಾಡ್ತಾ ಇದ್ದಾರೆ. अपने पति की याद में उन्होंने हुलिकल ग्राम में गरीबों की निःशुल्क चिकित्सा के लिए एक अस्पताल के निर्माण कराने का संकल्प किया है. ಅವರು ತಮ್ಮ ಪತಿಯ ನೆನಪಿಗೋಸ್ಕರ ಹುಲಿಕಲ್ ಗ್ರಾಮದಲ್ಲಿ ಬಡವರಿಗಾಗಿ ನಿಶುಲ್ಕ ಯಾವುದೇ ಶುಲ್ಕವನ್ನು ಪಡೆಯದೆ ಚಿಕಿತ್ಸೆಯನ್ನು ನೀಡುವುದಕ್ಕಾಗಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸುವಂತಹ ಸಂಕಲ್ಪವನ್ನು ಮಾಡಿದರು, ನಿರ್ಧಾರವನ್ನು ತೆಗೆದುಕೊಂಡರು. जो भी धनराशि पुरस्कार के रूप में तिम्मक्का को मिली है उसे वहाँ सामाजिक कार्य तथा दीन दलितों की सेवा के लिए अर्पित कर रही है. ಪುರಸ್ಕಾರದ ರೂಪದಲ್ಲಿ ಪ್ರಾಪ್ತಿಯಾಗಿದ್ದಂತಹ ಧನರಾಶಿಯನ್ನು ಹಣವನ್ನು ಅವರು ಅದರಲ್ಲಿ ಒಂದು ಸ್ವಲ್ಪ ಹಣವನ್ನು ಸಹ ತಮ್ಮ ಸ್ವಂತ ಕೆಲಸಗಳಿಗಾಗಿ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳದೆ ಸಂಪೂರ್ಣ ಧನರಾಶಿಯನ್ನು ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಮತ್ತು ದೀನದಲಿತರ ಬಡವರ ಸೇವೆಗಾಗಿ ಅದನ್ನು ಅರ್ಪಣೆ ಮಾಡಿದರು. ಅಂತಹ ಮಹಾನ್ ವಿಶಾಲ ಹೃದಯವಂತಿಕೆ ಇರುವಂತಹ ಮಹಿಳೆಗೆ ನಿಜಕ್ಕೂ ನಾವು ನಮನಗಳನ್ನು ಸಲ್ಲಿಸಬೇಕು. अपने जीवन में दर्द और तकलीफ उठाने के बावजूद सार्थक कार्य करने वाली तिम्मक्का का व्यक्तित्व सबके लिए आदर्श है. ತಮ್ಮ ಜೀವನದಲ್ಲಿ ನೋವು ಕಷ್ಟಗಳನ್ನೇ ತೊಂದರೆಗಳನ್ನೇ ನೋಡಿದಂತಹ ಮಹಿಳೆ ಅವೆಲ್ಲ ತೊಂದರೆಗಳನ್ನು ಕಷ್ಟಗಳನ್ನು ನಿಭಾಯಿಸಿಕೊಂಡು ಅವುಗಳೆಲ್ಲವನ್ನು ಒಂದು ಕಡೆ ಬದಿಗಿಟ್ಟು ಸಮಾಜಕ್ಕಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿರುವಂತಹ, ಬೇರೊಬ್ಬರ ಒಳಿತಿಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡಿರುವಂತಹ ತಿಮ್ಮಕ್ಕರವರ ವ್ಯಕ್ತಿತ್ವ ನಿಜಕ್ಕೂ ಸಹ ಎಲ್ಲರಿಗೂ ಆದರ್ಶಮಯವಾಗಿರುವಂತಹ ಜೀವನವಾಗಿದೆ, ವ್ಯಕ್ತಿತ್ವವಾಗಿದೆ. ನಾವೆಲ್ಲರೂ ಸಹ ಅವರ ವ್ಯಕ್ತಿತ್ವವನ್ನು ನಮ್ಮ ಜೀವನದಲ್ಲೂ ಸಹ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ನಾವು ಸಹ ಬೇರೆಯವರ ಅಭಿವೃದ್ಧಿಗಾಗಿ ಬೇರೆಯವರಿಗೆ ಒಳಿತು ಮಾಡುವಂತಹ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗಬೇಕು. सरकारी संसाधनों के अभाव में भी कोई एक व्यक्ति केवल अपनी निष्ठा व श्रद्धा की बदौलत किस तरह सामाजिक कार्य के लिए स्वयं को समर्पित कर सकता है, इसके लिए एक अत्युत्तम निदर्शन है तिम्मक्का. ಸರ್ಕಾರದಿಂದ ಸಂಸಾಧನ ಅಂದರೆ ಸವಲತ್ತುಗಳು, ಸರ್ಕಾರದಿಂದ ಲಭ್ಯವಾಗುವಂಥ ಸವಲತ್ತುಗಳ ಕೊರತೆ ಇದ್ದಾಗಲೂ ಸಹ ಯಾರೊಬ್ಬ ವ್ಯಕ್ತಿ ಅಂದರೆ ಯಾರದೇ ಸಹಾಯವಿಲ್ಲದೆ, ಯಾವುದೇ ರಾಜಕಾರಣಿಗಳ ಸಹಾಯವಿಲ್ಲದೆ, ಯಾವುದೇ ಮಿತ್ರರ ಸಂಬಂಧಿಕರ ಯಾರ ಸಹಾಯವೂ ಇಲ್ಲದೆ, ಅದರ ಜೊತೆಗೆ ಸರ್ಕಾರದ ಸವಲತ್ತುಗಳೂ ಇಲ್ಲದೆ, ಅಂದರೆ ಸರ್ಕಾರದಿಂದ ಯಾವುದೇ ಧನರಾಶಿ ಲಭ್ಯವಾಗದೇ ಇದ್ದರೂ ಸಹ ಆ ಎಲ್ಲ ಕೊರತೆಗಳನ್ನು ನೀಗಿಸಿಕೊಂಡು ಕೇವಲ ತನ್ನ ನಿಷ್ಠೆ ಶ್ರದ್ಧೆಯ ಸಹಾಯದಿಂದ ಅವುಗಳ ಕೃಪೆಯಿಂದ ಸಾಮಾಜಿಕ ಕಾರ್ಯಗಳಿಗಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡಂಥ ಏಕೈಕ ಮಹಿಳೆ ಅಂದರೆ ನಾವು ಅದಕ್ಕೆ ಅತ್ಯುತ್ತಮವಾದಂತಹ ಉದಾಹರಣೆ ಅಂದರೆ ತಿಮ್ಮಕ್ಕರವರನ್ನ ಹೆಸರನ್ನು ಸೂಚಿಸೋದ್ರಲ್ಲಿ ಅತಿಶಯೋಕ್ತಿ ಇಲ್ಲ. ಅಂಥ ಒಂದು ವಿಶಿಷ್ಟ ವ್ಯಕ್ತಿತ್ವವನ್ನು ಹೊಂದಿರುವಂಥ ಮಹಿಳೆಗೆ ನಿಜಕ್ಕೂ ನಾವು ಕೈ ಜೋಡಿಸಿ ನಮಸ್ಕಾರಗಳನ್ನು ಮಾಡಬೇಕು. ಅಂಥ ವ್ಯಕ್ತಿತ್ವವನ್ನು ನಾವು ಸಹ ಹೊಂದಬೇಕು ಅನ್ನೋ ಒಂದು ಬಯಕೆಯೊಂದಿಗೆ ನಾವು ಆ ಭಾವನೆಗಳನ್ನು, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಭಾವನೆಗಳನ್ನು, ಪರಿಸರವನ್ನು ರಕ್ಷಿಸಿ ಪರಿಸರವನ್ನು ಸ್ವಚ್ಛಗೊಳಿಸುವಂತಹ ಕೆಲಸವನ್ನು ನಾವು ಸಹ ತೊಡಗಿಸ್ಕೊಳ್ಬೇಕು. ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ವಾತಾವರಣವನ್ನು ಶುಚಿಗೊಳಿಸ್ಕೊಳ್ಬೇಕು. ಮರಗಳನ್ನು ಬೆಳೆಸಿ ಸಸಿಗಳನ್ನು ನೆಟ್ಟು ಅವುಗಳನ್ನು ಮರಗಳನ್ನಾಗಿ ಬೆಳೆಯುವ ಹಾಗೆ ಅವುಗಳನ್ನು ರಕ್ಷಣೆ ಮಾಡಬೇಕು. ಯಾಕಂದರೆ ಮೊದಲೊಂದು ಗಾದೆ ಇತ್ತು, ಧರ್ಮೋ ರಕ್ಷಿತೆ ರಕ್ಷಿತಃ, ಆದರೆ ಈಗ ಪರಿಸರ ರಕ್ಷಿತೆ ರಕ್ಷಿತಃ ಎಂದಾಗಿದೆ. ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ಮಾತ್ರ ಈಗ ಪರಿಸರ ನಮ್ಮನ್ನು ರಕ್ಷಣೆ ಮಾಡುವಂತಹ
ಪರಿಸ್ಥಿತಿಗೆ ಬಂದು ನಾವು ನಿಂತಿದ್ದೀವಿ. ಹಾಗಾಗಿ ಮಕ್ಕಳೇ, ಪರಿಸರದ ರಕ್ಷಣೆ ಕೇವಲ ಯಾರೊಬ್ಬರ ಸ್ವತ್ತು ಅಲ್ಲ, ಅದು ನಮ್ಮ ಪ್ರತಿಯೊಬ್ಬರ ಒಂದು ಕರ್ತವ್ಯವಾಗಿದೆ. ಪರಿಸರವನ್ನು ನಾವೆಲ್ಲರೂ ನಮ್ಮ ಒಂದು ಕರ್ತವ್ಯ ಅಂದ್ಕೊಂಡು ಪರಿಸರದ ರಕ್ಷಣೆಯಲ್ಲಿ, ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಅಂತ ಹೇಳ್ತಾ, ಈ ಪಾಠವನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೀರಿ ಅನ್ನೋ ಒಂದು ಆಶೆಯೊಂದಿಗೆ ಈ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.